ಭಾರತ ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುತ್ತಿದೆ. ಫೈಟರ್ ಜೆಟ್ಗಳು, ಕ್ಷಿಪಣಿಗಳು, ಯುಎವಿಗಳು ಮತ್ತು ಡ್ರೋನ್ಗಳು, ಶತ್ರು ವಿಮಾನಗಳಂತಹ ವೈಮಾನಿಕ ಬೆದರಿಕೆಯನ್ನು ಎದುರಿಸಲು ಭಾರತ ಅಭಿವೃದ್ಧಿಪಡಿಸುತ್ತಿರುವ ಅತ್ಯಾಧುನಿಕ ಏರ್ ಡಿಫೆನ್ಸ್ ವ್ಯವಸ್ಥೆ ಕುಶ. ಹಾಗಾದರೆ ಏನಿದು ಕುಶ ಏರ್ ಡಿಫೆನ್ಸ್ ಸಿಸ್ಟಮ್? ಇದು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಭಾರತ ರಕ್ಷಣಾ ವ್ಯವಸ್ಥೆಯಲ್ಲಿ ಇದಕ್ಕೆ ಏಕೆ ಇಷ್ಟೊಂದು ಮಹತ್ವ ತಿಳಿದುಕೊಳ್ಳೋಣ. ಕುಶ ಎಂಬುದು ಭಾರತ ಅಭಿವೃದ್ಧಿಪಡಿಸುತ್ತಿರುವ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್, ಅಂದರೆ LRSAM ಆಧಾರಿತ ಏರ್ ಡಿಫೆನ್ಸ್ ವ್ಯವಸ್ಥೆ. ಇದರ ಪ್ರಮುಖ ಉದ್ದೇಶ ಶತ್ರುಗಳ ವೈಮಾನಿಕ ಬೆದರಿಕೆಗಳನ್ನು ದೂರದಲ್ಲಿ ಪತ್ತೆ ಹಚ್ಚಿ ಅವುಗಳನ್ನು ತಡೆಯುವುದು. ಅದಕ್ಕಾಗಿಯೇ ಕುಶ ವ್ಯವಸ್ಥೆಯಲ್ಲಿ ಅತ್ಯಾಧುನಿಕ ರಡರ್ಗಳು, ಸೆನ್ಸರ್ಗಳು, ಕಮಾಂಡ್ ಮತ್ತು ಕಂಟ್ರೋಲ್ ವ್ಯವಸ್ಥೆ ಹಾಗೂ ಇಂಟರ್ಸೆಪ್ಟರ್ ಕ್ಷಿಪಣಿಗಳು ಒಟ್ಟಾಗಿ ಕಾರ್ಯನಿರ್ವಹಿಸಲಿವೆ. ಉದಾಹರಣೆಗೆ, ಶತ್ರುವಿನ ಒಂದು ಫೈಟರ್ ಜೆಟ್ ಭಾರತದ ವಾಯು ಪ್ರದೇಶದತ್ತ ಬರುತ್ತಿದೆ ಎಂದು ತಿಳಿದುಕೊಳ್ಳಿ. ಮೊದಲು ರಡಾರ್ ಆ ಗುರಿಯನ್ನು ಪತ್ತೆ ಹಚ್ಚುತ್ತದೆ. ನಂತರ ಕಮಾಂಡ್ ಮತ್ತು ಕಂಟ್ರೋಲ್ ವ್ಯವಸ್ಥೆ ಆ ಗುರಿಯನ್ನು ವಿಶ್ಲೇಷಿಸುತ್ತದೆ. ಇದು ನಿಜವಾದ ಶತ್ರುಗುರಿ ಎಂದು ದೃಢಪಟ್ಟ ನಂತರ ಸೂಕ್ತ ಇಂಟರ್ಸೆಪ್ಟರ್ ಕ್ಷಿಪಣಿಯನ್ನು ಉಡಾಯಿಸಿ ಆ ಗುರಿಯನ್ನು ಆಕಾಶದಲ್ಲಿಯೇ ತಡೆಯಲು ಪ್ರಯತ್ನಿಸಲಾಗುತ್ತದೆ. ಅಂದರೆ ಶತ್ರುವಿನ ಗುರಿ ಭಾರತದ ನೆಲವನ್ನು ತಲುಪುವ ಮೊದಲು ಅದನ್ನು ಆಕಾಶದಲ್ಲಿಯೇ ತಡೆಯುವುದು. ಇದೇ ಕುಶ ವ್ಯವಸ್ಥೆಯ ಪ್ರಮುಖ ಉದ್ದೇಶ. ಕುಶ ಕೇವಲ ಫೈಟರ್ ಜೆಟ್ಗಳನ್ನು ಎದುರಿಸುವುದು ಮಾತ್ರವಲ್ಲ, ಕ್ರೂಸ್ ಮಿಸೈಲ್ಗಳು, ಯುಎವಿಗಳು, ಡ್ರೋನ್ಗಳು ಮತ್ತು ಇತರ ವೈಮಾನಿಕ ಗುರಿಗಳ ವಿರುದ್ಧವೂ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದುವ ಗುರಿ ಹೊಂದಿದೆ. ಇಲ್ಲಿ ಮತ್ತೊಂದು ಪ್ರಮುಖ ವಿಷಯವಿದೆ. ಆಧುನಿಕ ಯುದ್ಧದಲ್ಲಿ ಒಂದು ದೇಶದ ರಕ್ಷಣೆಗೆ ಕೇವಲ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಸಾಕಾಗುವುದಿಲ್ಲ. ದೂರದಿಂದ ಬರುವ ಬೆದರಿಕೆಗಳನ್ನು ತಡೆಯಲು ಲಾಂಗ್ ರೇಂಜ್ ಡಿಫೆನ್ಸ್ ಬೇಕು. ಮಧ್ಯಮ ದೂರದ ಬೆದರಿಕೆಗಳಿಗೆ ಮೀಡಿಯಂ ರೇಂಜ್ ಡಿಫೆನ್ಸ್ ಬೇಕು. ಹಾಗೆ ಹತ್ತಿರದ ಬೆದರಿಕೆಗಳಿಗೆ ಶಾರ್ಟ್ ರೇಂಜ್ ಡಿಫೆನ್ಸ್ ಬೇಕು. ಈ ರೀತಿಯ ಬಹುಹಂತದ ರಕ್ಷಣಾ ವ್ಯವಸ್ಥೆಯ ಭಾಗವಾಗಿ ಕುಶ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆ ಇದೆ. ಭಾರತ ಈಗಾಗಲೇ ವಿವಿಧ ರೀತಿಯ ಸ್ವದೇಶಿ ಏರ್ ಡಿಫೆನ್ಸ್ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಅವುಗಳಲ್ಲಿ ಆಕಾಶ್ ಪ್ರಮುಖ ವ್ಯವಸ್ಥೆಯಾಗಿದೆ. ಇದರ ಜೊತೆಗೆ ಇತರ ರಕ್ಷಣಾ ವ್ಯವಸ್ಥೆಗಳು ಮತ್ತು ರಡಾರ್ ನೆಟ್ವರ್ಕ್ಗಳನ್ನು ಒಟ್ಟಿಗೆ ಸಂಪರ್ಕಿಸುವ ಭಾರತ ತನ್ನ ಏರ್ ಡಿಫೆನ್ಸ್ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲು ಪ್ರಯತ್ನಿಸುತ್ತಿದೆ. ಇಂತಹ ವ್ಯವಸ್ಥೆಗಳ ದೊಡ್ಡ ಪ್ರಯೋಜನ ಏನೆಂದರೆ, ಭಾರತವು ಅತ್ಯಂತ ಸೂಕ್ಷ್ಮವಾದ ರಕ್ಷಣಾ ತಂತ್ರಜ್ಞಾನಕ್ಕಾಗಿ ವಿದೇಶಿ ದೇಶಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಬೇಕಾಗುವುದಿಲ್ಲ. ಅಂದರೆ ಸ್ವದೇಶಿ ತಂತ್ರಜ್ಞಾನ, ಸ್ವದೇಶಿ ಉತ್ಪಾದನೆ ಮತ್ತು ಸ್ವಾವಲಂಬನಿ ರಕ್ಷಣಾ ವ್ಯವಸ್ಥೆ. ಇದೇ ಭಾರತದ ರಕ್ಷಣಾ ಕ್ಷೇತ್ರದ ಪ್ರಮುಖ ಗುರಿಗಳಲ್ಲಿ ಒಂದಾಗಿದೆ. ಕುಶ ಯಶಸ್ವಿಯಾಗಿ ಅಭಿವೃದ್ಧಿ ಹೊಂದಿ ಸೇನೆಗೆ ಸೇರ್ಪಡೆಯಾದರೆ ಭಾರತದ ಏರ್ ಡಿಫೆನ್ಸ್ ಸಾಮರ್ಥ್ಯಕ್ಕೆ ಇದು ದೊಡ್ಡ ಬಲ ನೀಡಬಹುದು. ವಿಶೇಷವಾಗಿ ಫೈಟರ್ ಜೆಟ್ಗಳು, ಕ್ರೂಸ್ ಮಿಸೈಲ್ಗಳು ಮತ್ತು ಡ್ರೋನ್ಗಳಂತಹ ವಿವಿಧ ವೈಮಾನಿಕ ಬೆದರಿಕೆಗಳನ್ನು ಎದುರಿಸಲು ಭಾರತ ರಕ್ಷಣಾ ವ್ಯವಸ್ಥೆಯಲ್ಲಿ ಮತ್ತೊಂದು ಪ್ರಮುಖ ಪದರ ಸೇರ್ಪಡೆಯಾಗಬಹುದು. ಒಂದು ವಿಷಯನ್ನು ನೆನಪಿಟ್ಟುಕೊಳ್ಳಬೇಕು. 1 ಅಥವಾ 2 ಪರೀಕ್ಷೆಗಳು ಯಶಸ್ವಿಯಾಗಿವೆ ಎಂದರೆ ಸಂಪೂರ್ಣವಾಗಿ ಆಪರೇಷನಲ್ ಎಂದರ್ಥ ಅಲ್ಲ. ಮುಂದಿನ ಹಂತಗಳಲ್ಲಿ ಇನ್ನಷ್ಟು ಪರೀಕ್ಷೆಗಳು, ವಿವಿಧ ರೀತಿಯ ಗುರಿಗಳ ವಿರುದ್ಧ ಪ್ರಯೋಗಗಳು ಮತ್ತು ಸೇನಾ ಬಳಕೆ ಅಗತ್ಯವಿರುವ ಹಲವು ಹಂತಗಳು ಪರಿಶೀಲನೆ ನಡೆಯಬೇಕಾಗುತ್ತದೆ. ಈ ಕುಶ ಯೋಜನೆ ಭಾರತದ ರಕ್ಷಣಾ ತಂತ್ರಜ್ಞಾನದಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ.